ಸರ್ಕಾರಿ ನಿವೃತ್ತ ನೌಕರ ಸಂಘದ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಭೈರಪ್ಪಣ್ಣವರೇ ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮನ್ನ ರಿಟೈರ್ಡ್ ಅಂತ ನಂಬದೇ ಇಲ್ಲ. ರಿಟೈರ್ಡ್ ನಂಬಕ್ಕಾಗಲ್ಲ. ಅವ್ರು ರಿಟೈರ್ಡ್ ತರ ಹುಡುಗನ ತರ ಕಾಣಿಸ್ತಾವ್ರೆ. ನನ್ನ 44 ನಿಮ್ 45 ವರ್ಷ ಹಂಗ ಕಾಣಿಸ್ತಾ ಇದೆ. ನಮ್ಮ ಜನಾರ್ದನವರೇ ಹಾಗೂ ನಮ್ಮ SV ಆಂಜಪ್ಪಣ್ಣವರೇ, ರಂಗೇಗೌಡ್ರೆ, ನಮ್ಮ MS ಆನಂದಪ್ಪಣ್ಣವರೇ, ಮುನಿಯಪ್ಪಣ್ಣವರೇ ಹಾಗೂ N ಗೋವಿಂದಪ್ಪಣ್ಣವರೇ, ಜಯರಾಮ್ ರೆಡ್ಡಿ ಸರ್ ಅವರೇ, ನಂಜುಂಡಪ್ಪ ಅವರೇ ಹಾಗೂ ವಿಶೇಷವಾಗಿ ನಿವೃತ್ತ ನೌಕರರು ಅಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಂದೆ ತಾಯಿ ಸಮಾನರು. ಆ ವಯಸ್ಸಲ್ಲಿ ಕೂತಿದ್ದೀರಿ. ಈ ಸಮಾವೇಶಕ್ಕೆ ನಿಮ್ಮ ತಂಡ ಬಂದು ಕರೆದಾಗ ಇಲ್ಲ ಈ ಸಮಾವೇಶಕ್ಕೆ ನಾನು ಬರ್ತೀನಿ, ನಿಮ್ಮ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ನನ್ಗೆ ಬೇಕಾಗುತ್ತೆ. ಬಹುಶಃ ಇವತ್ತು ಈ ಸಮಾವೇಶಕ್ಕೆ ಒಂದು ಹಬ್ಬದ ವಾತಾವರಣ ಇರಲಿ, ಹಬ್ಬದ ಔತಣಕೂಟವನ್ನ ಅರೇಂಜ್ ಮಾಡ್ತೀನಿ ನಾನು. ಇದ್ಯಾರು ಬರೆಸ್ಬೇಡಿ. ಇವತ್ತು ಬರ್ತಕ್ಕಂಥ ನನ್ನೆಲ್ಲ ನಿವೃತ್ತ ನೌಕರರ ಸಂಘದ ನನ್ನ ತಂದೆ ತಾಯಿಗಳಿಗೆ ಊಟ ಬಡಿಸುವಂತಕ್ಕಂಥ ಒಂದು ಏನು ಸಂದರ್ಭ ನಂಗೆ ಸಿಗಲಿ ಅಂತ ಕೇಳ್ಕೊಂಡಾಗ ನನಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡೆ. ಜೀವನದಲ್ಲಿ ನಾವು ಎಲ್ಲೆಲ್ಲಿ ಹೇಗಾಗೋ ಏನನ್ನ ಎಲ್ಲೆಲ್ಲ ಕಳ್ಕಂತೀವಿ. ಆದ್ರೆ ನಾನು ಮುಳಬಾಗಿಲು ತಾಲೂಕು ಬಂದಾಗ ತಾವು ಕರೆದು ನನಗೆ ಕೊಟ್ಟಿರ್ತಕ್ಕಂಥ ಕೆಲವು ಸಲಹೆಗಳು ತುಂಬಾ ಅದ್ಭುತವಾಗಿದೆ. ಬಹುಶಃ ನಾನು ನಮ್ಮ ನಿವೃತ್ತ ನೌಕರರ ವರ್ಷಕ್ಕೊಮ್ಮೆ 2 ಬಸ್ ಮಾಡಿ ನಿಮ್ಮನ್ನ ಟೂರ್ ಕಳಿಸ್ತಾ ಇದ್ದೆ. ಯಾಕೆಂದ್ರೆ ನೀವು ಯಾವಾಗ್ಲೂ ರಿಟೈರ್ಡ್ ಆಗಿದ್ದೀರಿ, ಆ ಲೈಫಲ್ಲಿ ಇದ್ದೀರಿ, ಅದನ್ನ ಕಳಿಬೇಡಿ, ಒಂದು ಬೇರೆ ಬೇರೆ ಪ್ರಪಂಚ ನೋಡ್ಕೊಂಬನ್ನಿ ಅಂತ ನನ್ನ ಟೂರ್ ಕಳಿಸ್ತಾ ಇದ್ದೆ. ಆ ಭಾಗ್ಯ ಕೂಡ ನನಗೆ ಸಿಕ್ಕಿದೆ. ಆದ್ರೆ ಇವತ್ತು ನಾನು ನಿಮ್ಮೊಂದು ಗಿಫ್ಟ್ ಕೊಡ್ಬೇಕಂತ ಬಂದೆ. ಅದಕ್ಕಿಂತ ಮುಂಚೆ ನಮ್ಮ ಜನಾರ್ದನ ಹರಾಜ್ ಹೋಗ್ತಾ ಇದ್ರು, ಯಾರು ಎಷ್ಟು ಕೊಡ್ತೀರಾ, 10,000 20,000 ಅಂತ. ಅದು ಮುಖ್ಯ ಅಲ್ಲ. ನೀವು ಈ ವೃದ್ಧಾಪ್ಯ ಜೀವನದಲ್ಲಿ ಈ ಒಂದು ವಯಸ್ಸಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಕೂಡಿ ಒಂದು ಜಾಗದಲ್ಲಿ ಸೇರಿ ಸಕಲ ನಿಮ್ಮ ಏನು ವ್ಯವಸ್ಥೆಯನ್ನ ಮಾತಾಡ್ತಕ್ಕಂಥ ವ್ಯವಸ್ಥೆಗೆ ನಾನು ಈ ಕೂಡಲೇ ಮುನ್ಸಿಪಾಲಿಟಿ ಕಡೆಯಿಂದ ಒಂದು ಸೈಟ್ನ ಅಲಾಟ್ ಮಾಡಿ ಆ ಸೈಟ್ ಅಲ್ಲಿ ನಿಮಗೆ ಒಂದು ಕಟ್ಟಡ ಕಟ್ಟಿ ನಾನೇ ಕೊಡ್ತೀನಿ, ನನ್ನ ಅನುದಾನದಲ್ಲೇ ಕಟ್ಟಡ ಕಟ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಶಿವಮೊಗ್ಗದಲ್ಲಿ ನೋಡಿದೆ. ನೀನು ಹಲವಾರು ಬಾರಿ ನಿಮ್ಮ ಹತ್ರ ಹೇಳಿದೆ. ಶಿವಮೊಗ್ಗದಲ್ಲಿ ಸಮಾವೇಶಕ್ಕೆ ಹೋದಾಗ ಬಹುಶಃ ಒಂದು ದೊಡ್ಡ ಕ್ಲಬ್ ಕಟ್ಟಿದ್ರು. ಯಾರ್ದು ಕ್ಲಬ್ ಅಂತ ಕೇಳಿದೆ, ರಿಟೈರ್ಡ್ ನೌಕರದು ಅಂತಂದ್ರು. ಬಹುಶಃ ಆ ಕನಸು ಅವತ್ತು ಹುಟ್ಟು ನನಗೆ. ದಯವಿಟ್ಟು ಇದನ್ನ ನಾನು ಮುಳಬಾಗಿಲಲ್ಲಿ ಮಾಡಬೇಕು. ನನ್ನ ನಿವೃತ್ತ ನೌಕರರು ಕೂತ್ಕೊಳ್ಳೋಕೆ ಒಂದು ಜಾಗ ಬೇಕು. ಅವರು ಇನ್ನು ತಪ್ಪು ತಿಳ್ಕೊಂಬೇಡಿ, ಅವರು ಅರಟೆ ಹೊಡ್ಲಿಕ್ಕೆ ಒಂದು ಜಾಗ ಬೇಕು ಅಂತ ನಾನು ಡಿಸೈಡ್ ಆದೆ. ಯಾಕೆ ಹೇಳಿ, ನೀವು ಕೂತ್ಕೊಂಡು ಮಾತುಗಳು ಹೇಳ್ತಕ್ಕಂಥ ಜಾಗ ಬೇಕು. ಸೊ ಅದಕ್ಕೋಸ್ಕರ ಈ ಕೂಡಲೇ ಮುನ್ಸಿಪಾಲಿಟಿ ಸುತ್ತಮುತ್ತ ಲೇಔಟ್ CS ಸೆಟ್ ನ ತಗೊಂಡು ಆ CS ಸೆಟ್ ಅಲ್ಲಿ ನನ್ನ ಅನುದಾನದಲ್ಲೇ, ನಿಮ್ ದುಡ್ಡು ಬೇಡ, ನನ್ನ ಅನುದಾನದಲ್ಲೇ ನಿಮ್ಗೆ ನನ್ನ ಇರೋ ಒಳಗಡೆ ಅದು ಉದ್ಘಾಟನೆ ಮಾಡಿಕೊಟ್ಟು ಹೋಗ್ತೀನಿ. ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ. ಒಂದಂತೂ ನಿಜ, ನನ್ನ ತಂದೆ ತಾಯಿ ಕಲ್ಸಿರ್ತಕ್ಕಂಥ ವಿದ್ಯೆಯಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂತ ಕಲ್ಸಿಲ್ಲ. ಇನ್ನೊಬ್ಬರಿಗೆ ಮೋಸ ಮಾಡಿದ ನನ್ನ ತಂದೆ ತಾಯಿ ಕಲ್ಸಿಲ್ಲ. ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ದ್ರೋಹ ಮಾಡಿ ಅಂತ ಯಾವತ್ತು ಕಲ್ಸಿಲ್ಲ. ಈ 2 ವಿದ್ಯೆಗಳಿಂದ ಬಹುಶಃ ನಾನು 40 ವರ್ಷಕ್ಕೆ ನಾನು MLA ಆಗಿದ್ದೀನಿ. 34 ವರ್ಷಕ್ಕೆ MLA ಆಗಕ್ ಬಂದೆ ನಾನು 18ನಲ್ಲಿ. ಸದ್ಯಾಗ ನಾನು ಸೋತೆ. ಕೆಲವರು ಕರೆದು ನನ್ನ ನೌಕರ ಇವರು ಕೆಲವರು ಕರೆದು ಫೀಲ್ಡ್ ಅಲ್ಲಿ ನನ್ನ ಮನೆಯಲ್ಲಿ ಕೆಲವು ಸಲಹೆ ಕೊಟ್ಟಿದ್ದಾರೆ. ಈ ಸಲಹೆ ಎಲ್ಲ ಹೋಗುವಂತ ಪ್ರತಿ ವರ್ಷ ಕೂಡ ನಿಮ್ಮ ಹತ್ರ ಕೂತ್ಕೊಂಡು ಕೆಲವು ಸಲಹೆ ತಗೊಂತಾ ಇದ್ದೀನಿ. ಆ ಭಾಗ್ಯ ನನಗೆ ಸಿಕ್ಕಿದೆ. ಖಂಡಿತವಾಗ್ಲೂ ಕೂಡ ಮುಂದಿನ ದಿವಸ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಿಮ್ಮ ಸಹಾಯ, ನಿಮ್ಮ ಒಂದು ಆಶೀರ್ವಾದ ಇದ್ರೆ ಸಾಕು ನನಗೆ. ಖಂಡಿತವಾಗ್ಲೂ ನಾನು ಭೈರಪ್ಪಣ್ಣ ಮಾತಾಡ್ತಾ ಇದ್ರು, ಸರ್ ನೀವು ಇನ್ನೂ ಯಂಗ್ಸ್ಟಾರ್ ಇದ್ದೀರಿ, ಒಳ್ಳೆ ಕೆಲಸ ಮಾಡಿ ಸರ್ ಅಂತ ಹೇಳ್ತಾ ಇದ್ರು. ಇಲ್ಲ ಸರ್ ನಾನು ಇವತ್ತೇನೋ ಹೇಳ್ಬೇಕಂತ ಬಂದಿದ್ದೀನಿ, ಹೇಳ್ತೀನಿ. ಅವ್ರು ಕೇಳಿದ್ರು ಒಂದು ಕನ್ನಡ ಕಟ್ಕೊಡಿ ಅಂತ. ಇಲ್ಲ ಸರ್ ಆಲ್ರೆಡಿ ನಾನು ಮನ್ಸಲ್ಲಿ ಬಂದ್ಬಿಟ್ಟಿದೆ, ಆದಷ್ಟು ಬೇಗ ಒಂದು ಇದು ಕೊಟ್ಟು ಏನು ಜಾಗ ಕೊಟ್ಟು ಆ ಜಾಗದಲ್ಲಿ ನಂದ ಅನುದಾನ ಹಾಕಿ ನಾನು ಒಂದು ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳಿದೀನಿ. ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ಸಮಾವೇಶಕ್ಕೆ ತಾವೆಲ್ಲ ಬಂದಿದ್ರಿ. ಸುಮಾರು 200-300 ಜನ ಈ ಸಮಾವೇಶಕ್ಕೆ ಬಂದಿದ್ರಿ.
ಎಲ್ಲರೂ ಕೂಡ ಔತಣ ಕೂಟವನ್ನ ಸ್ವೀಕಾರ ಮಾಡಿ ಇಲ್ಲಿಂದ ತಾವು ಸಂತೋಷದಿಂದ ಹೋಗ್ಬೇಕಂತ ಹೇಳ್ತಾ, ನನಗೆ ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ನೌಕರಸ ತಂದೆ ತಾಯಿಗಳಿಗೆ ಒಂದ್ಸುತ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಕ್ಕ ಜನಾರ್ದನ್ ಮತ್ತು ಅವ್ರ ತಂಡಕ್ಕೆ ನನ್ನ ಶಿರವಾಗಿ ನಮಸ್ಕರಿಸುತ್ತ ನನ್ನ ಮಾತು ಮುಗಿಸಿ ಒಳ್ಳೆಯದಾಗಲಿ.